ನಾನು ಕೊಟ್ಟ ಮೇಲೆ ತಾನೇ ಗಾಡಿ ಮುಂದೆ ಹೋಗೋದು. ನಾನು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತೀನಿ, ನಾನು ಬರಲಿ ಬರದೇ ಇರಲಿ. ಆದರೆ ಒಂದು ಕಾನೂನು ಅಂತ ಇರ್ತದೆ. ಮೋಸ್ಟ್ಲಿ ರಾಘವೇಂದ್ರ ಅವ್ರು ಅಂದ್ಕೊಂಡಿರ್ಬೋದು. ಅವರಿಗೆ ಮತ್ತೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ಸರ್ಕಾರ ಚೇಂಜ್ ಆಗಿದೆ ರಾಘವೇಂದ್ರ ಅವರೇ. ಈಗ ಸರ್ಕಾರ ಇರೋದು ಕಾಂಗ್ರೆಸ್ಸು, ಮಾನ್ಯ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳು, DCM ಆಗಿ ನಮ್ಮ DK ಶಿವಕುಮಾರ್ ಅವರಿದ್ದಾರೆ, ಉಸ್ತುವಾರಿ ಸಚಿವನಾಗಿ ಬಂಗಾರಪ್ಪ ಅವ್ರ ಮಗ ಮಧು ಬಂಗಾರಪ್ಪ ಇದ್ದಾನೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಬೆಳಗ್ಗೆ ಎದ್ದು ಯೋಚನೆ ಮಾಡಿರಿ, ಸರ್ಕಾರ ಯಾಕೆ ಕಡೆದಿದೆ ಅಂತೇಳಿ. ಎದ್ದ ತಕ್ಷಣ ಇನ್ನೂ ನಮ್ಮದೇ ಸರ್ಕಾರ ಐತಿ, ಹೋದಲ್ಲಿ ರಿಬ್ಬನ್ ಕಟ್ ಮಾಡೋದು, ಚುನಾವಣೆಗೆ ಬಂದ ತಕ್ಷಣ ಭಾಳ ಸುತ್ತೋದು, ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಪಕ್ಷದ ಭಾಷಣ ಮಾಡೋದೈತಲ್ಲ, ಇದೆಲ್ಲ ನಿಲ್ಲಿಸ್ಬೇಕಾಗತ್ತೆ ರಾಘವೇಂದ್ರ ಅವ್ರಿಗೆ ನಾನು ನಿಮ್ಮ ಮೂಲಕ ಮನವಿ ಮಾಡೋದಕ್ಕೆ ಹೋಗೋದಿಲ್ಲ, ಹೇಳೋಕ್ಕೆ ಇಷ್ಟಪಡ್ತೀನಿ. ಮನವಿ ಮಾಡೋದ್ರಲ್ಲಿ ಏನು ಪ್ರಶ್ನೆ ಬರೋದಿಲ್ಲ, ಯಾಕಂದರೆ ಅವರು ದಾರಿಗಿರಿ ಎಲ್ಲ ಮೀರಿ ಹೋಗ್ಬಿಟ್ಟಾರೆ. ಹೋಗೋದು, ಇನ್ಸ್ಪೆಕ್ಷನ್ ಮಾಡೋದು, ಇದನ್ನೆಲ್ಲ ಇಷ್ಟು ದಿವಸ ಯಾಕೆ ಇನ್ಸ್ಪೆಕ್ಷನ್ ಮಾಡಲಿಲ್ಲ? ನಿಮಗೆ ನಾನು ಕೇಳ್ತೀನಿ, ನೀವು ನಿಜವಾಗ್ಲೂ ಸೆಂಟ್ರಲ್ ಗೌರ್ಮೆಂಟಿಂದ ನೀವು ತಂದಿದ್ರಿ, ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಹೇಳಬಾರ್ದು. ಯಾಕೆ ಇಷ್ಟು ಲೇಟ್ ಆಯಿತು? ಕಾಮಗಾರಿಗಳು ಯಾಕೆ ಕಳಪೆ ಆಗ್ತಾ ಇದ್ದಾವೆ? ಯಾಕೆ ಒರಿಜಿನಲ್ ಬಜೆಟ್ಟು ಲೇಟಾಗಿ ಏರ್ಪೋರ್ಟು 200 ಕೋಟಿ ಇರೋದು 172 ಕೋಟಿ. ಐನೂರು ಮಂಜುನಾಥ್ ಅವ್ರು ಇಲ್ಲೇ ಇದ್ದಾರೆ, ಆ ಪಕ್ಷದಲ್ಲಿ ಇದ್ದರು ಆವಾಗ. ಅವರೆಲ್ಲ ಕೂಡ ಭಾಳ ಖುಷಿಯಾಗಿ ಹೋಗಿ ಗುದ್ಲಿ ಪೂಜೆ ಮಾಡಿದವರು. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ, ಯಾಕೆಂದರೆ ಅದನ್ನೇ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆ 180 ಕೋಟಿ ಒಂದೊಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ 20 ಕೋಟಿ 70 ಕೋಟಿ ಅದನ್ನು ಮಾಡಿ 450 ಕೋಟಿನ ಮಾಡಿದಾರಲ್ಲ. ಇದೇ ಥರ ಸೇಮ್ ಗುಲ್ಬರ್ಗನ ಶರಣ್ ಪ್ರಕಾಶ್ ಅವರವ್ರದ್ದು ಗುಲ್ಬರ್ಗ, ಕಲಬುರಗಿ, ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹೇಳ್ತಾಯಿದ್ರು ಯಾಕೆ ಇಷ್ಟು ಖರ್ಚು ಮಾಡಿದ್ದೀರಿ ಅಂತ. ಒಂದು 3-4 ಸತಿ ನಾವು ಏರ್ಪೋರ್ಟಿಗೆಲ್ಲ ಓಡಾಡಬೇಕಾದ್ರೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಬರಕ್ಕೆ ಹೋದಾಗೆಲ್ಲ ಚರ್ಚೆ ಮಾಡಬೇಕಾದ್ರೆ ಯಾಕೆ ಇಷ್ಟು ಖರ್ಚು ಮಾಡಿದ್ದೀರಿ, ನಮ್ಮದು ಬಂದು ನೋಡ್ಕೊಂಡು ಹೋಗಿ ನೀವು ಅಂತ ಹೇಳ್ತಾರೆ. ಅಂದರೆ ಅಲ್ಲಿಗೆ ಯಾಕೆ ನಿಮ್ಮದು ಜಾಸ್ತಿ ಆಗ್ತಾಯಿದೆ? ಬ್ರಿಡ್ಜಸ್ 200 ಚಿಲ್ಲರೆ. ನೀವು ಲ್ಯಾಂಡ್ ಕಾಸ್ಟ್ ಒಂದು ಬಿಟ್ಬಿಡಿ, ಮತ್ತೆ ಲ್ಯಾಂಡ್ ಕಾಸ್ಟು ಅಲ್ಲಿ ಕಮ್ಮಿ ಇದೆ, ನಾನು ಒಪ್ಕೊಳ್ತೀನಿ. ಬಟ್ ವೇರಿಯೇಷನ್ ಈಗ ಒಂದು ಪೆನ್ನಿಗೆ ಒಂದು 210 ತಗೊಳ್ರಿ, ಅದು 450 ಆಗೋಕ್ಕೆ ಚಾನ್ಸೇ ಇಲ್ಲಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಅದನ್ನು ನಾನೇ ಲೆಟ್ರ್ ಬರೆದಿದ್ದೀನಿ, ಇದನ್ನು ಸ್ವಲ್ಪ ಎನ್ಕ್ವೈರಿ ಮಾಡೋದು ಒಳ್ಳೆಯದು. ಯಾಕೆಂದರೆ ಸರ್ಕಾರದ ಹಣ, ಕೇಂದ್ರ ಸರ್ಕಾರದಲ್ಲ. ಇವರೇನು ಕಟ್ಟಾರೆ ಏರ್ಪೋರ್ಟು ಕೇಂದ್ರ ಸರ್ಕಾರದಲ್ಲ, ಸಂಪೂರ್ಣವಾಗಿ ನೀವು, ನಾವು, ರೈತರು ಎಲ್ಲರೂ ಕೂಡ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿರ್ತಕ್ಕಂಥ ಆ ಏರ್ಪೋರ್ಟ್ ಅದು. ಹಾಗಾದರೆ ದುಡ್ಡು ಯಾಕೆ ವೇಸ್ಟ್ ಆಯಿತು ಅಂತ ಕೇಳ್ಬೇಕು ತಾನೆ, ನಾವು ಉತ್ತರ ಕೊಡ್ಬೇಕು ತಾನೆ. ಅವರು ಸೆಂಟ್ರಲ್ ಗೌರ್ಮೆಂಟ್ದಂತೆ, ಯಾವುದೋ ಈ ನ್ಯಾಷನಲ್ ಹೈವೇ ಇವರೆಲ್ಲ ಯಾಕೆ ಟ್ಯಾಕ್ಸ್ ಕಟ್ಟೋರು ಯಾರು ರೀ? ಸೆಂಟ್ರಲ್ ಗೌರ್ಮೆಂಟ್ ಕಟ್ತಾರಂತ ಟ್ಯಾಕ್ಸು. ಲ್ಯಾಂಡ್ ನಮ್ಮದು, ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡು ಅಲ್ಲ, ಟ್ಯಾಕ್ಸ್ ನಮ್ಮದು. 4 ಲಕ್ಷ ಕೋಟಿ ಕಟ್ತಾ ಇದ್ದೀವಿ, ನಮಗೆ ಬರೋದು 1 ಚಿಲ್ಲರೆ. ಇದ್ರ ಬಗ್ಗೆ ಇವ್ರು ಧ್ವನಿ ಎತ್ತೋದಿಲ್ಲ.